ಕೆಲಸದ ನಿಮಿತ್ತ ಬಾದಾಮಿಯಿಂದ ಗದಗ ಜಿಲ್ಲೆ ಕಡೆಗೆ ಹೊರಟಾಗ ಥಟ್ಟನೆ ನೆನಪಾದ ಮಹಾನ್ ಸಾಮ್ರಾಟ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ. ಬಾದಾಮಿಯಿಂದಲೇ ದೂರದ ಅಫಘಾನಿಸ್ತಾನವನ್ನು ಆಳುತ್ತಿದ್ದ ಎಂದು ಹೇಳುತ್ತಿದ್ದ ಹಿರಿಯರ ಮಾತು ಹಾಗೆ ತಲೆಯಲ್ಲಿ ಒಂದು ಬಾರಿ ಸುಳಿದು ಮಾಯವಾಯಿತು. ದಾರಿಯುದ್ದಕ್ಕೂ ಚಾಲುಕ್ಯ ದೊರೆಯ ನೆನೆಯುತ್ತಾ ಹೋಗಿ ನಿಂತದ್ದು ಗದುಗಿನ ಭಾರತದ ಕರ್ತೃ ಮಹಾಕವಿ ಕುಮಾರವ್ಯಾಸರ ನಾಡು ಗದಗನಲ್ಲಿ. ಚಾಲುಕ್ಯರ ಶಿಲ್ಪಕಾರರ ಪ್ರಯೋಗಾಲಯ ಎಂದೇ ಕರೆಯಲ್ಪಡುವ ಐಹೊಳೆಯಲ್ಲಿಯೇ ಅಂತಹ ಅದ್ಭುತ ಶಿಲ್ಪಕಲೆಗಳನ್ನ ಕೆತ್ತಿರುವ ಅವರು ಇನ್ನುಳಿದೆಡೆ ಹೇಗಿರಬೇಡ ಅವರ ಕಲಾ ಶ್ರೀಮಂತಿಕೆ ಎಂದೆನಿಸಿದಾಗ ಥಟ್ಟನೆ ನೆನಪಾಗಿದ್ದೇ ಗದುಗಿನ ತ್ರಿಕುಟೇಶ್ವರ ದೇವಸ್ಥಾನ. ಅಂದಿನ ಕಾಲದ ಗತವೈಭವ ಸಾರುವ ದೇವಸ್ಥಾನದ ಪ್ರಾಂಗಣ ನೋಡ್ತಾ ಇದ್ದಂತೆ ಒಂದು ಕ್ಷಣ ಸ್ತಬ್ಧವಾದೆ. ಮಧ್ಯಾಹ್ನವಾದ್ದರಿಂದ ತ್ರಿಕುಟೇಶ್ವರ ಸ್ವಾಮಿಯ ಗರ್ಭಗುಡಿ ಮುಚ್ಚಿದ್ದರಿಂದ ಹೊರಗೆ ನಿಂತು ನಮಸ್ಕರಿಸಿ ತಿರುಗಿ ನಿಂತಾಗ ದರ್ಶನ ಕೊಟ್ಟಿದ್ದು ಮಹಾತಾಯಿ ಸರಸ್ವತಿ ಅಮ್ಮನವರು. ದೇವಸ್ಥಾನದ ಮುಂಭಾಗದ ಕಲಾ ಶ್ರೀಮಂತಿಕೆಯ ದ್ಯೋತಕವಾಗಿರುವ ಅದ್ಭುತ ಕೆತ್ತನೆಯ ಕಂಬಗಳು ಸ್ವಾಗತ ಕೋರಿದಾಗ ಆಗಿದ್ದು ಭಿನ್ನವಾಗಿರುವ ಸರಸ್ವತಿ ಅಮ್ಮನವರ ಮೂರ್ತಿಯ ದರ್ಶನ. ಕುತೂಹಲ ತಡೆಯಲಾರದೆ ಇತಿಹಾಸ ಕೆದಕಿದಾಗ ಕಲ್ಯಾಣದ ಚಾಲುಕ್ಯರ ಕಾಲದ ಈ ದೇವಸ್ಥಾನ ಕಲ್ಲು ಕಲ್ಲುಗಳಲ್ಲಿಯೂ ಇನ್ನು ಕಲಾ ಶ್ರೀಮಂತಿಕೆಯನ್ನ ಜೀವಂತವಾಗಿರಿಸಿದ್ದು ಅಚ್ಚರಿ ಮೂಡಿಸಿತ್ತು. ಸ್ನೇಹಿತರೆ, ನಿಮಗಾಗಿ ಪೂರ್ಣ ವಿಡಿಯೋ ಲಿಂಕ್ ಕೆಳಗಿದೆ.